ಹಲೋ ಹಲೋ ಅಕ್ಕ ಏನಕ್ಕ ಮ್ಯಾಚಿಂಗ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ರಿ ಮ್ಯಾಚಿಂಗು ಅಕ್ಕ ತಮ್ಮ ಯಾವಾಗ್ಲೂ ಹಂಗೆ ಗಿಲ್ಲಿ ಹೃದಯಗಳು ಮ್ಯಾಚ್ ಆಗುತ್ತೆ. ಶಿಕಾರಿಪುರಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಅಕ್ಕ. ಬನ್ನಿ, ತುಂಬಾ ಹೊತ್ತಿನಿಂದ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಫಸ್ಟ್ ನಿಮ್ಮ ಫ್ಯಾನ್ಸ್ ಜೊತೆ ಮಾತಾಡಿ. ಎಲ್ಲ ಚೆನ್ನಾಗಿದ್ದೀರಾ? ಶಿಕಾರಿಪುರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಇದು ಶಿಕಾರಿಪುರ ಅಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಇದು ದುಬಾರಿಪುರ ಅಂತ ಹೆಸರಿಡ್ಬೇಕಾಯ್ತು. ಸಖತ್ತು. ಈ ಇಷ್ಟೊಂದು ಜನ, ಇಷ್ಟೊಂದು ಪ್ರೀತಿ ಬಂದ ತಕ್ಷಣ ಸಿಗುತ್ತೆ ಅಂತ ಸತ್ಯವಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಏನ್ರಿ ಈಗ ಕಾವ್ಯ ಅವ್ರು ಮಾತಾಡ್ತಾರೆ, ಮಾತಾಡ್ರಿ ಕಾವ್ಯ. ಅಂದ್ರೆ ನನಗೆ ನೀವು ಮಾತಾಡಕ್ ಮಾತಾಡ್ರಕ್ಕ. ಅವ್ರು ಮಾತಾಡ್ಬೇಕನ್ನೋದು ನೀವೇ ಹೇಳ್ಬೇಕು ಅನ್ನೋದು ನಿಮ್ಮ ಆಸೆ. ಇಲ್ಲ ಕನಕ, ಅವರು ಮಾತಾಡ್ಲಿ, ಆಮೇಲೆ ನಾವು ಮಾತಾಡೋ. ಇಲ್ಲ ಇನ್ನೊಂದ್ಸಲಿ ಹೇಳು ಅಕ್ಕ. ಈಗ ನಾನು ಮಾತಾಡ್ಲಾ ಬೇಡವಾ? ಇಲ್ಲ ಹೇಳು, ಕಾವ್ಯ ಮಾತಾಡಿ ಅಂತ. ಮಾತಾಡಿ ಕಾವ್ಯ ಅವರೇ. ಕಾವ್ಯ ಪ್ಲೀಸ್ ಮಾತಾಡಿ. ಎಲ್ಲ ಹೃದಯಗಳನ್ನ ಗೆದ್ದಂತಹ ಕಾವ್ಯ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಸಾಕಷ್ಟು ಇಷ್ಟೊಂದು ಜನ ನೋಡಿ ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರೂ ಪ್ರೀತಿ ನೋಡಿ ಮನ್ಸು ತುಂಬಿ ಬರ್ತಾ ಇದೆ. ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಟು ದ ಎಂಟೈರ್ ಟೀಮ್. ಯಾಕಂದರೆ ಇಷ್ಟು ಜನರು ಪ್ರೀತಿ ಸಿಗ್ತಿದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ. ಅದು ನಮ್ಮ ಅನುಶ್ರೀ ಅಕ್ಕ ಆ್ಯಂಕರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. ಯಾಕಂದರೆ ಶಿ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಕಾವ್ಯ. ನೋಡು ಅದು ಕನಕ ಅವ್ರ ಫೇವ್ರೆಟ್ ಅಕ್ಕ. ನೀವು ನನ್ನ ಆರ್ಟ್ ಫೇವ್ರೆಟ್ ಕನಕ. ಕಾವ್ಯ ಬರೀ ಫೇವ್ರೆಟ್ ಅಷ್ಟೇ ಅಕ್ಕ. ಗಾಡ್ ಮದರ್. ಓ ಸರಿ, ನಾನು ಗಾಡ್ ಮದರ್ ಕನಕ. ಇಷ್ಟು ದಿನ ನಾನು ಮದುವೆ ಆಗಿಲ್ಲ ಅಂತ ಕೇಳ್ತಾವ್ರು, ನೀನ್ ಹೇಳಾದ್ಮೇಲೆ ಮದರ್ ಯಾವಾಗ ಆಗ್ತೀನಿ ಅಂತ ಕೇಳ್ತಾವ್ರೆ. ಇಲ್ಲ, ಸುಮ್ಮನೆ ನನ್ನೇ ದತ್ತು ತಗೋಬಿಡಿ. ಆಲ್ರೆಡಿ ತಗೋಬಿಟ್ಟಿದ್ನಲ್ಲ. ಈಗ ಇವತ್ತು ಶಿಕಾರಿಪುರಕ್ಕೆ ನೀವಿಬ್ರು ಬಂದಿದ್ದೀರಾ. ನಿಮ್ಮನ್ನ ನೋಡಿ ನಮ್ಮ ನೆಚ್ಚಿನ ಯಡಿಯೂರಪ್ಪ ಸರ್ ಅವ್ರು ಬಹಳ ಸಂತೋಷ ಪಟ್ರು, ರಾಘವೇಂದ್ರ ಸರ್ ಅವ್ರು ಸಂತೋಷ ಪಟ್ರು. ಇಲ್ಲೇ ನಮ್ಮ ವಿಜಯೇಂದ್ರ ಸರ್ ಅವರಿದ್ದಾರೆ. ವಿಜಯೇಂದ್ರ ಸರ್ ನಮ್ಮ ಕನ್ನಡದ ಪ್ರೀತಿಯ ಪ್ರತಿಭೆಗಳು, ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಆಗಮಿಸಿದ್ದಾರೆ. ಶ್ರೀಯುತ ರಾಘವೇಂದ್ರ ಸರ್ ಅವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಗಿಲ್ಲಿಯವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಅವರು, ಅದೇ ರೀತಿ ಕಾವ್ಯ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಜನ್ಮ ಕೊಟ್ಟಿರ್ತಕ್ಕಂಥ ಕೇರ್ಪೇಟೆ ತಾಲೂಕಿನವರು ಕಾವ್ಯ ಅವರು. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಅವರು ಮತ್ತೊಮ್ಮೆ ಶಿಕಾರಿಪುರಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಂಗೆ ನಮಗೆ ಸಖತ್ ಖುಷಿ ಆಗೋದು ಏನಂದರೆ, ಯಡಿಯೂರಪ್ಪ ಅವರು ನಮ್ಮ ಮಂಡ್ಯ ಬೂಕುನ್ಕೆರೆ ಅಲ್ಲಿ ಹುಟ್ಟಿ ಇಲ್ಲಿ ಬಂದವರು. ಅದಕ್ಕೆ ನಮಗೂ ನಿಮಗೆಲ್ಲ ಅಭಿನಂದನ ಸಂಬಂಧ ಹೆಂಗೆ ಅಂದರೆ ಹಂಗೆ ಸರ್. ಅಲ್ಲಿಂದ ಇಲ್ಲಿ ನನಗೆ ಸಖತ್ ಖುಷಿ ಆಗೋದೇನೆಂದರೆ, ವಿಜೇಂದ್ರ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಈ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ಮೊನ್ನೆ ಶಿವರಾತ್ರಿ ಇವೆಂಟಲ್ಲಿ ಸಿಕ್ಕಿದಾಗಲೂ ಮಾತಾಡಿಸಿ ಚೆನ್ನಾಗಿ ಇದು ಮಾಡಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ಒಳ್ಳೇದಾಗಲಿ ನಿಮಗೆ, ಬಡವ್ರ ಮಕ್ಕಳು ಬೆಳೆದ್ರಿ ಅಂತ ಸಖತ್ತು ಪ್ರೋತ್ಸಾಹ ಮಾಡಿ ಖುಷಿ ಇದು ಕೊಟ್ಟರು. ಯಡಿಯೂರಪ್ಪ ಸರ್ ಆಶೀರ್ವಾದ ಮಾಡಿದ್ರು. ಅದೆಲ್ಲ ಆದಮೇಲೆ ಸರ್ ಕರೆದ್ರು, ಹಿಂಗೆ ಸರ್ದು ಹುಟ್ಟುಹಬ್ಬದ ಕಾರ್ಯಕ್ರಮ ಇದೆ ಬರಬೇಕು ಅಂತ. ನಿಮ್ಮಿಂದ ಇಷ್ಟೆಲ್ಲ ಇದೆ ಸರ್. ಇಲ್ಲಿಗೆ ಶಿಕಾರಿಪುರದ ಇಷ್ಟೊಂದು ಜನ ನೋಡೋಕೆ, ಇಷ್ಟು ಜನರ ಪ್ರೀತಿ, ಇದನ್ನೆಲ್ಲ ಕಣ್ಣಾರ ನೋಡಿ ಕಣ್ ತುಂಬ್ಕೊಳ್ಳೋಕೆ ನೀವು ಕಾರಣ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಯಾರು ಮದುವೆಗಪ್ಪ? ಇಲ್ಲಿ ಮದುವೆನಾ? ನನ್ನ ಮದುವೆ ನನಗೆ ಗೊತ್ತಿಲ್ಲ ಕನಕ, ಇವರೇ ಎಲ್ಲ ಸೇರ್ಕ ಮಾಡಿಸ್ತಾವ. ಮದುವೆ ಕರೀರಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಕಾವ್ಯ ಇವತ್ತು ಶಿಕಾರಿ. ಥ್ಯಾಂಕ್ ಯು ರಾಘವೇಂದ್ರ ಸರ್, ಥ್ಯಾಂಕ್ ಯು ವಿಜಯೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕಾವ್ಯ, ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪ ಸರ್ ಅವರ ಹುಟ್ಟುಹಬ್ಬ. ಇವತ್ತು ನಾವಿಲ್ಲಿ ಸೇರಿರೋದು ಅದೇ ಕಾರಣಕ್ಕೋಸ್ಕರ. ನಿಮ್ಮ ಬೆಸ್ಟ್ ವಿಶಸ್ ಅವ್ರಿಗೆ. ಎಸ್, ಖಂಡಿತವಾಗ್ಲೂ ಯಡಿಯೂರಪ್ಪ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು, ನಾನು ಕೇರ್ಪೇಟೆ ತಾಲೂಕು ಬೂಕನ್ಕೆರೆ ಸರ್ ಊರೇ. ನಾನು ಊರಿಗೆ ಹೋಗ್ಬೇಕಾದ್ರೆಲ್ಲ
ಯಡಿಯೂರಪ್ಪನವ್ರ ಊರು ಅಂತ ಹೇಳಿ ಅದೇ ರೀತಿ ಅದನ್ನ ರೆಫರೆನ್ಸ್ ಕೊಟ್ಟು ಹೇಳ್ತಾ ಇದ್ದಿದ್ದು. ಸೊ ಇವತ್ತು ಅವ್ರ ಬರ್ಡೇಗೆ ಈ ಸ್ಟೇಜ್ ಮೇಲೆ ನಿಂತು ವಿಶ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಎಲ್ಲರ ಪ್ರೀತಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾವ್ಯ. ಹಾಗೆ ವೇದಿಕೆಯಲ್ಲಿ ಈಗ ಕಾವ್ಯ ಅವರಿಗೆ ಒಂದು ಪ್ರೀತಿಯ ಸನ್ಮಾನ ಶ್ರೀಯುತ ರಾಘವೇಂದ್ರ ಸರ್ ಹಾಗೂ ವಿಜಯೇಂದ್ರ ಸರ್ ಅವರ ಪರವಾಗಿ ಗಿಲ್ಲಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ ಸಿಕ್ಕಿದೆ. ಆಂಜನೇಯನ ಬಲ ಇರಲಿ ಅಂತ ಹೇಳಿ. ಸರ್ ಬಗ್ಗೆನೇ ಹೇಳ್ತೀನಿ. ಟಕರೆ ಟಕರೆ ಟಮ್ಟೇಟು ನಮ್ಮ ಯಡಿಯೂರಪ್ಪ ಸರ್ ಯಾವತ್ತಿದ್ರು ಅಲ್ಟಿಮೇಟು. ಆಮೇಲೆ ನಮ್ಮದು ಬಿಗ್ ಬಾಸಲ್ಲಿ ಈ ಡೈಲಾಗ್ ಸಖತ್ ಫೇಮಸ್ ಆಗಿತ್ತು. ನೀವೇ ಅದನ್ನ ಸಖತ್ ಫೇಮಸ್ ಮಾಡಿದವರು. ಮೀಟ್ರಿದ್ರೆ ಲಡಾಯಿಸ್ಬೇಕು, ಮುಂದೆ ಬಂದರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಸಖತ್ ಖುಷಿ ಆಯಿತು. ವಿಜೇಂದ್ರ ಸರ್ ಇನ್ನೊಂದು ಸರಿ ನಿಮಗೆ ತುಂಬ ಥ್ಯಾಂಕ್ಸ್ ಸರ್, ನನ್ನನ್ನು ಇಲ್ಲಿಗೆ ಕರ್ಸೋದಕ್ಕೆ. ಮಾತಾಡಿ ಕಾವ್ಯವ್ರು. ಇವತ್ತು ಮ್ಯೂಸಿಕಲ್ ಪ್ರೋಗ್ರಾಮ್ ಅಲ್ಲ, ಹಾಡು ಹಾಡ್ತಾ ಇದ್ದಾರೆ. ನೀನು ಎಂತ ಒಳ್ಳೆ ಸಿಂಗರ್ ಅಂತ ನಮಗ್ ಗೊತ್ತು ಅಲ್ವಾ ಕಾವ್ಯ? ಒಂದು 2 ಲೈನ್ಸ್ ದಯವಿಟ್ಟು ಹಾಡಿ ಅಭಿಮಾನಿಗಳಿಗೋಸ್ಕರ. ಕಲ್ಲಲ್ಲಿ ಹೊಡೆದು ಓಡಿಸ್ತಿ ಅಂತ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರಲ್ವಾ ಗಿಲ್ಲಿ? ಅದಕ್ಕ ಸೋತೋದೆ ಬಿಡತ್ತಾಗೆ ಗೆದ್ದೆ ನೀನು, ಸೋಲೋ ಮಾತೇ ಇಲ್ಲ. ಹೌದಕ್ಕ, ಎಲ್ಲ ಇವ್ರ ಆಶೀರ್ವಾದ ಅಕ್ಕ. ನಿನಗೆ ಇಷ್ಟವಾದ ಹಾಡನ್ನ ಹಾಡಿ. ಕ್ರಿಸ್ತ ಸಕ ದ್ವಾಪರ ಕಾಲ ಬೆಣ್ಣೆ ಚೂರ ಸಕಲಕ್ಕೆ ಬೂಂಬು. ಇನ್ನೊಂದು ಈ ಸಿಚುವೇಶನ್ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಆಡ್ಬೇಕು ಅಂದ್ರೆ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆನ್ನು ಮುಂದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮಗೋಸ್ಕರ ಗಿಫ್ಟ್ ಬಂದಿದೆ.
ಶಿಕಾರಿಪುರಕ್ಕೆ Thank you. ಬಂದಿದ್ದಕ್ಕೆ ಹಂಗೆ, ಧನ್ಯವಾದಗಳು. ಶಿಕಾರಿಪುರದ ಜನ ಬಹು ಕೋರಿಕೆ ಒಂದು ಡೈಲಾಗ್ ಹೇಳ್ಬೇಕು ಅಂತ ಹೇಳ್ತಾನೆ ಅವ್ರೆ. ಅದೊಂದು ಲಾಸ್ಟ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಡಮಾಲ್ ಡುಮಿಲ್ ಡಕ್ಕ ವಿಜೇಂದ್ರನ ಮುಖ್ಯಮಂತ್ರಿ ಆಗೋದು ಪಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಆಗ್ಲಿ ನಿಮ್ಮ ಬಾಯಿ ಹಾರೈಕೆ ಹಂಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಥ್ಯಾಂಕ್ ಯು.